ನಮಸ್ತೆ, ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ಇವತ್ತು ನಾನು ತೊಗೊಂಬಂದಿರೋ ಟಾಪಿಕ್ಕು ಎಲ್ಲರಿಗೂ, ಅಂದರೆ ವೈಟಿಗೆ ಎಂಟ್ರಿ ಆಗಿರೋ ಹೊಸಬ್ರಿಗೆ ಎಲ್ಲರಿಗೂ, ಆಲ್ಮೋಸ್ಟ್ ಲೇಡೀಸ್ಗೆ ಅಂದ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಏನಕ್ಕಂದರೆ ನಾವು ವೈಟಿಗೆ ಬಂದಿರೋದು ಮೋನೋ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ, ಬೇರೆ ಬೇರೆ ತಲೆಯಲ್ಲಿ ಇಟ್ಕೊಂಡು ನಾವು ಬಂದಿರ್ತೀವಿ. ಸೊ ವೀಡಿಯೋಸು ಸ್ಟಾರ್ಟಿಂಗ್ ಅಲ್ವಾ, ಹೊಸಬ್ರದ್ದು ವೀಡಿಯೋಸ್ ಅಷ್ಟಾಗಿ ಹೋಗಲ್ಲ, ಇಲ್ಲಿ ಒಂದೇ ಸರ್ಕಲ್ಲು, ಫ್ರೆಂಡ್ಸು, ರಿಲೇಟಿವ್ಸು ಅಷ್ಟು ಮಾತ್ರ ಹೋಗ್ತಿರುತ್ತೆ. ಹಾಗಾಗಿ WH ಕಮ್ಮಿ ಇರುತ್ತೆ. ನಾವು WH ಹೆಚ್ಚು ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಲೈವ್ ಹೋಗೋಣ ಅಂತ ಲೈವ್ನ ಆಯ್ಕೆ ಮಾಡ್ಕೋತೀವಿ. ಲೈವ್ ಆಯ್ಕೆ ಮಾಡ್ಕೊಳ್ಳೋವರೆಗೂ ಗೊತ್ತಿರಲ್ಲ, ನಂಗೆ ಕೂಡ ಲೈವಿಗೆ ಬರೋಕ್ಕೆ ಮುಂಚೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಆ್ಯಕ್ಚುಲಿ ನಂಗೆ ಅಷ್ಟು ಪ್ರಾಬ್ಲಮ್ ಆಗಿಲ್ಲ ಅಂದರೂ ಹೇಳ್ತಿದ್ದೀನಿ, ಬೇರೆಯವ್ರು ಹೇಳೋದು ಬೇರೆಯವ್ರು ಕೇಳಿದ್ದೀನಲ್ವ. ಹಾಗಾಗಿ ಲೈವಿಗೆ ಹೋದರೆ ಫಸ್ಟ್ ಕೂತಿದ ತಕ್ಷಣವೇ ಯಾರೂ ಇವತ್ತು ಬ್ಯಾಡ್ ಕಮೆಂಟ್ಸ್ ಹಾಕದೇ ಇರಲಪ್ಪ ದೇವ್ರೆ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ವೈಟಿಲಿರೋ ಫ್ರೆಂಡ್ಸಿಗೆಲ್ಲ ಅರ್ಥ ಆಗಿರುತ್ತೆ, ಅವ್ರು ಯಾರೂ ಹಾಕಲ್ಲ, ಬಟ್ ಹೊರಗಿನ ಬರೋರು ಹಾಕ್ತಾರಾ ಗೊತ್ತಿಲ್ಲ. ಸೊ ಶುರು ಮಾಡಿದ್ಮೇಲೆ ಪಟ್ಟಂತ ಅನ್ಸೋದು, ಯಾರಾದರೂ ಫ್ರೆಂಡ್ಸ್ ಬರಲಿ, ವೈಟಿ ಫ್ರೆಂಡ್ಸು ಬರಲಿ, ಅವ್ರ ಜೊತೆ ಹೆಂಗೋ ಮಾತಾಡ್ತಾ ಅದು ಸ್ವಲ್ಪ ಹೋಗ್ತಾರೆ, ಬೇರೆಯವರು ಬ್ಯಾಡ್ ಕಮೆಂಟ್ಸ್ ಅನ್ನೋರು ಹೋಗ್ತಾರೆ ಅನ್ನೋಂಗೆ ತಲೆಯಲ್ಲಿ ಬರುತ್ತೆ. ಸೊ ಅದಕ್ಕೆ ಇವತ್ತೊಂದು ವೈಟಿ ಅವ್ರದ್ದೇನೆ, ಇದು ಆ್ಯಕ್ಚುಲಿ ವೈಟಿ ಅಂದರೆ ಯೂಟ್ಯೂಬ್ದೇನೆ ಎಕ್ಸ್ಟೆನ್ಷನ್ ನೈಟ್ ಬೋಟ್ ಅಂತ, ಆ ಆ್ಯಪ್ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಡೆ ತನಕ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ. ಆ್ಯಕ್ಚುಲಿ ಇದು ನೈಟ್ ಬೋಟ್ದು ಕೆಲಸ ಏನಂದರೆ, ಯಾರು ಫೇಕ್ ಐಡಿಯಿಂದ ಬಂದರೆ, ಮತ್ತು ಏನಾದರೂ ಮೆಸೇಜ್ಗಳು, ಬ್ಯಾಡ್ ಕಮೆಂಟ್ಸು ಮೆಸೇಜ್ಗಳು, ಮತ್ತು ಸುಮ್ಮನೆ ಏನಾದರೂ ಇಮೋಜಿಸ್ ಹಾಕೋದು, ಈ ಥರದ್ದೆಲ್ಲ ಹಾಕಿದ್ರೆ ಅದನ್ನೆಲ್ಲ ಅದು ಡಿಲೀಟ್ ಮಾಡುತ್ತೆ. ಮೀನ್ಸ್ ಆ ಮೆಸೇಜ್ನ ಡಿಲೀಟ್ ಮಾಡುತ್ತೆ, ನಮ್ಗೆ ಓದೋಕ್ಕೆ ಅದು ಅವಕಾಶನೇ ಕೊಡೋಲ್ಲ. ನಾವು ಓದಬೇಕನ್ನೋ ಅಷ್ಟರಲ್ಲೇ ಅದನ್ನು ಡಿಲೀಟ್ ಮಾಡಿ ಅವ್ರನ್ನ ಟೈಮ್ ಔಟ್ ಮಾಡಿ ಕೂರಿಸುತ್ತೆ. ತುಂಬ ಬ್ಯಾಡ್ ಅಂತ ಅನ್ಸಿದ್ರೆ ಟೈಮ್ ಔಟ್ ಮಾಡಿ ಕೂರಿಸುತ್ತೆ. ಸೊ ನಮಗೆ ಇದು ಒಂಥರ ವೈಟಿಯಲ್ಲಿ ಒಂದು ಅಸಿಸ್ಟೆಂಟ್ ಥರ ಕೆಲಸ ಮಾಡುತ್ತೆ. ನಾವು ಲೈವ್ ಮಾಡೋರಿಗೆ ಒಂದು ಅಸಿಸ್ಟೆಂಟ್ ಥರ ಕೆಲಸ ಮಾಡುತ್ತೆ ಇದು. ಯಾಕಂದರೆ ನಮಗೇನು ಒಂದು ತೊಂದರೆ ಆಗದೆ ಇರೋ ಥರ ಹೀಗೆ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳುತ್ತೆ ಅದು. ಸೊ ಆಲ್ಮೋಸ್ಟ್ ಈ ಆ್ಯಪು ಎಲ್ಲ ಲೈವ್ ಮಾಡೋ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಸೊ ಆ ಆ್ಯಪ್ನ ಆ ಆ್ಯಪ್ನ ಯೂಸ್ಗಳು ಏನು ಅಂತ ನೀವು ಇವಾಗ ತಿಳ್ಕೊತಾ ಇದ್ದೀರಾ, ಯೂಸಸ್ ಏನು ಅಂತ. ಒಂದು, ಆ ಆ್ಯಪ್ ನಾವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ ತಕ್ಷಣವೇ ಅದು ಸಬ್ಸ್ಕ್ರೈಬ್ ಆದವರಿಗೆ ಒಂದು ಥ್ಯಾಂಕ್ ಯು ಹೇಳುತ್ತೆ. ಮತ್ತು ಬೇಕಾದರೆ ನಾವು ಅದನ್ನು ಮಿಡಲಲ್ಲಿ ಅದು ಬಂದು ಎಲ್ರಿಗೂ ಹಾಯ್ ಆಲ್ ಅಂತೆಲ್ಲ ಹೇಳ್ತಿರುತ್ತೆ. ಅದೆಲ್ಲ ಒಂದು ಖುಷಿ ಅನಿಸುತ್ತೆ ಅಲ್ವಾ, ಅದು ಬಂದು ಮಾತಾಡ್ಸುತ್ತೆ, ಎಲ್ರೂ ನಮಸ್ತೆ ಹೇಳುತ್ತೆ, ಹಾಯ್ ಹೇಳುತ್ತೆ, ನಾವು ಏನೇನು ಕಮೆಂಟ್ ಕೊಟ್ಟಿರ್ತೀವಿ ಅದೆಲ್ಲ ಮಾಡುತ್ತೆ. ಸೊ ಅದನ್ನು ಹೇಗೆ ಹಾಕ್ಕೊಳ್ಳೋದು, ಅದರದ್ದು ಸ್ಕ್ರೀನ್ ಸೇವರ್ನ ನಿಮಗೆ ಇವಾಗ ಶೇರ್ ಮಾಡ್ತೀನಿ. ಸ್ಕ್ರೀನ್ ಶೇರ್ನ ನೀವು ನೋಡ್ಕೊಳ್ಳಿ. ನಿಮಗೆ ವೈಟಿಲಿರೋದ್ರಿಂದ ಅಷ್ಟೊಂದೆಲ್ಲ ಹೇಳಬೇಕಂತ ಏನಿಲ್ಲ, ನಿಮ್ಗೊಂದು ಸ್ವಲ್ಪ ಹೇಳಿದ್ರೇ ಅರ್ಥ ಆಗುತ್ತೆ. ನನಗೆ ಈ ಆ್ಯಪ್ ಹಾಕ್ಕೊಂಡಿರೋದ್ರಿಂದ ತುಂಬ ಯೂಸ್ ಆಗಿದೆ. ಆ್ಯಕ್ಚುಲಿ ಈ ಆ್ಯಪ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ನನ್ನ ಮಗ ನಂಗೆ ಹಾಕ್ಕೊಟ್ಟಿದ್ದು. ಅವನಿಗೆ ಸ್ವಲ್ಪ ಗೊತ್ತಿದೆ, ನನಗೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಗೊತ್ತು. ಅವನು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಲೈವಲ್ಲಿ 1-2-3 ಜನ ನನ್ನನ್ನು ಕೇಳಿದ್ರು ಅದು ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳಿ ಅಂತ. ಲೈವಲ್ಲೆಲ್ಲ ಹಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಮತ್ತು ಇದು ಸ್ಕ್ರೀನ್ ಸೇವರ್ ಎಲ್ಲ ತೋರಿಸ್ಬೇಕು, ಆವಾಗನೇ ಗೊತ್ತಾಗೋದು. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಹಾಕ್ಕೊಳ್ಳೋದು ಹೇಗೆ ಅದರದ್ದೆಲ್ಲ ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ ನೋಡೋಣ.
ಸಾರಿ ಕೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಾನು ಇದಕ್ಕೆ ಸ್ಕ್ರೀನ್ ಸೇವರ್ಗೆ ವಾಯ್ಸ್ ಓವರ್ ಕೊಡೋಣ ಅಂತ ಟ್ರೈ ಮಾಡಿದೆ. ತುಂಬ ಕಷ್ಟ ಆಯಿತು. ನನ್ನ ಮಗ ಫುಲ್ ಫಾಸ್ಟಾಗಿ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನನಗೆ ಅಷ್ಟು ಫಾಸ್ಟಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಕಷ್ಟ ಆಯಿತು. 1-2-3 ಸಲ ಟ್ರೈ ಮಾಡಿದೆ, ಆಗಲೇ ಇಲ್ಲ. ಆ್ಯಕ್ಚುಲಿ ನೀವೆಲ್ಲರೂ ಒಯ್ಟಿಲಿರೋದ್ರಿಂದ ಅದು ಸ್ಕ್ರೀನ್ ಸೇವರ್ ನೋಡಿದ್ರೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಸಾಧ್ಯ ಆದರೆ ಕಮೆಂಟಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೀನ್ಸ್ ನನಗಾಗಲ್ಲ, ನನ್ನ ಮಗಂಗೆ ಹೇಳ್ಬಿಟ್ಟೆ ನಾನು ಮಾಡಿಸ್ಬೇಕು. ಹಂಗೂ ಅರ್ಥ ಆಗಿಲ್ಲ ಅಂದರೆ ಪೂರ್ತಿ ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಾನು ಅವ್ನಿಗೆ ಹೇಳ್ತೀನಿ. ಅವ್ನಿಗೆ ಹೇಳಿದೆ, ಅವ್ನು ಸ್ವಲ್ಪ ಬ್ಯುಸಿ ಇದ್ದ, ಹಾಗಾಗಿ ಈಗ ಮಾಡಿಬಿಟ್ಟಿದ್ದೀನಿ, ಇದು ಹಾಕು, ಇನ್ನೊಂದು ಸಲ ಏನಾದ್ರು ಕೇಳಿದ್ರೆ ಮಾಡೋಣ ಅಂತ ಅಂದಿದ್ದಾನೆ. ನೋಡಿ, ಏನಾದರೂ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನಾನು ಕಮೆಂಟ್ ಹಾಕಿ ಡೀಟೇಲ್ಡಾಗಿ ಬೇಕು ಅಂತ ಅವನ ಹತ್ರನೇ ಮಾಡಿಸ್ಬಿಟ್ಟು ನಾನು ಹಾಕ್ತೀನಿ ನಿಮಗೆ. ಎಲ್ಲ ಲೇಡೀಸ್ಗೂ, ಲೈವ್ ಮಾಡೋ ಎಲ್ಲ ಲೇಡೀಸ್ಗೂ ಈ ಆ್ಯಪು ತುಂಬ ಯೂಸ್ ಆಗುತ್ತೆ. ನೀವು ಹಾಕ್ಕೊಂಡು ಆರಾಮಾಗಿ ಲೈವ್ ಮಾಡ್ಕೊಂಡು ಹೋಗಿ. ಹಂಗೂ ಬರುತ್ತೆ, ಹಿಂಗೂ ಬರುತ್ತೆ, ಬೇರೆ ಬೇರೆ ಥರನೇ ಬರ್ತಾರೆ ಜನಗಳು, ಇಲ್ಲ ಅಂತಿಲ್ಲ. ಬಟ್ ಸ್ವಲ್ಪ ಆರಾಮಾಗಿ ಮಾಡ್ಬೋದು ಇದಿದ್ರೆ. ಮತ್ತು ನಿಮಗೆ ಈ ವಿಡಿಯೋಯಿಂದ ಏನಾದ್ರು ಉಪಯೋಗ ಆಯಿತು ಅನಿಸಿದ್ರೆ, ನಿಮ್ಗೆ ಇಷ್ಟ ಆಯಿತು ಅನಿಸಿದ್ರೆ, ನಿಮ್ಮ ವೈಟಿಯಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ, ಯಾವ ಲೇಡೀಸು ಮಾಡ್ತಿದ್ದಾರೆ, ಅವ್ರಿಗೇನು ತೊಂದರೆ ಆಗ್ತಿದೆ ಅದು ನಿಮಗೆ ಗೊತ್ತೇ ಇರುತ್ತೆ. ಸೊ ಅವರಿಗೆಲ್ಲ ಶೇರ್ ಮಾಡಿ. ನಿಮಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.